ಅಧ್ಯಾಯದ 12ನೇ ಶ್ಲೋಕ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಂ ಆಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತಃ ನಿಬಧ್ಯತೆ. ಯುಕ್ತ ಮತ್ತು ಅಯುಕ್ತ, ಯೋಗಿ ಮತ್ತು ಅಯೋಗಿ ಅಂದ್ರೆ ಕರ್ಮಯೋಗಿ ಮತ್ತು ಕರ್ಮಯೋಗಿ ಎಲ್ಲದ ಅವರಿಬ್ಬರಿಗೆ ಇರುವಂತ ವ್ಯತ್ಯಾಸ ಮತ್ತು ಅವರಿಗೆ ಸಿಗುವಂತ ಫಲದಲ್ಲಿ ವ್ಯತ್ಯಾಸ. ಇದನ್ನು ಕೃಷ್ಣ ಪರಮಾತ್ಮ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ ಇಲ್ಲಿ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ನೈಷ್ಠಿಕೀಂ ಶಾಂತಿಂ ಆಪ್ನೋತಿ. ಯುಕ್ತ ಅಂತ ಹೇಳಿದ್ರೆ ಕರ್ಮಯೋಗದಲ್ಲಿ ಇರುವಂತವನು, ಅಂದ್ರೆ ತನ್ನ ಪಾಲಿನ ಕರ್ಮಗಳನ್ನ ಮಾಡ್ತಾ ಇರ್ತಕ್ಕಂಥವನು ಯೋಗಯುಕ್ತ ಅಂತ ಅರ್ಥ. ಯುಕ್ತ ಶಬ್ದಕ್ಕರ್ಥ ಯೋಗಯುಕ್ತ. ಯಾವುದು ಯೋಗ? ವಿಹಿತ ಕರ್ಮಾನುಷ್ಠಾನ, ತನಗೆ ಸಂಬಂಧಪಟ್ಟದ್ದು ಅಂತ ಏನಿದೆಯೋ, ತನ್ನ ಮೇಲಿನ ಜವಾಬ್ದಾರಿಗಳು ಅಂತ ಏನಿದೆಯೋ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರೋವನು. ಯುಕ್ತ ಅಂದ್ರೆ ಒಂದರಿಂದ ಕೂಡಿಕೊಂಡವನು, ಒಂದರಿಂದ ಸಹಿತನಾದವನು ಅಂತ. ಯಾವುದರಿಂದ ಇದ್ದಾನೆ ಅಂದ್ರೆ ವಿಹಿತ ಕರ್ಮಾನುಷ್ಠಾನ, ಶಾಸ್ತ್ರಗಳು ಏನು ಹೇಳುತ್ತೋ, ಯಾರ್ಯಾರಿಗೆ ಏನೇನನ್ನ ವಿಧಾನ ಮಾಡುತ್ತೋ ಅವನು ಅವನ ಪಾಲಿನ ಕರ್ಮವನ್ನ ಮಾಡ್ತಾ ಹೋಗ್ತಾ ಇದ್ದಾನೆ. ಅಂದ್ರೆ ಕರ್ಮಯೋಗ ಯುಕ್ತ. ತನ್ಮೂಲಕವಾಗಿ ಭಕ್ತಿ ಯೋಗ ಯುಕ್ತ, ಅದರ ಮೂಲಕವಾಗಿ ಜ್ಞಾನ ಯೋಗ ಯುಕ್ತ. ಕರ್ಮಯೋಗ ಯುಕ್ತನಾಗಿದ್ದಾನೆ, ಭಕ್ತಿ ಯೋಗ ಯುಕ್ತನಾಗಿದ್ದಾನೆ, ಜ್ಞಾನ ಯೋಗ ಯುಕ್ತನಾಗಿದ್ದಾನೆ. ಹೀಗೆ ಯೋಗದಿಂದ ಇರುವಂತಹ ವ್ಯಕ್ತಿ ಕರ್ಮ ಫಲಂ ತ್ಯಕ್ತ್ವ, ಕರ್ಮ ಕುರುವನ್ನ ತಿಳ್ಕೊಳ್ಬೇಕು. ಕರ್ಮ ಮಾಡ್ತಾನೆ, ಅರೆ ಕರ್ಮ ಫಲಂ ತ್ಯಕ್ತ್ವ, ಕರ್ಮದ ಬಗ್ಗೆ ಫಲದ ಅಪೇಕ್ಷೆ ಇಟ್ಕೊಳ್ಳೋದಿಲ್ಲ. ಈ ಕರ್ಮಕ್ಕೆ ಇಂಥ ಫಲ ಸಿಗಬೇಕು, ಹಿಂದೆ ಬಂತಲ್ಲ, ಯೋಗಿನ ಕರ್ಮ ಕುರುವಂತೆ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕರ್ಮ ಮಾಡ್ತಾ ಇರ್ತಾರೆ, ಆದ್ರೆ ಕರ್ಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲದ ಅಪೇಕ್ಷೆ ಅವರಿಗೆ ಇರೋದಿಲ್ಲ. ಕರ್ಮ ಫಲಂ ತ್ಯಕ್ತ್ವ, ಕರ್ಮದ ಫಲವನ್ನ ಬಿಟ್ಟು, ಫಲಾಪೇಕ್ಷೆಯನ್ನ ಬಿಟ್ಟು ಅವರು ಕರ್ಮ ಮಾಡ್ತಾ ಇರ್ತಾರೆ. ಕರ್ಮ ಕುರುವಂತಿ, ಯೋಗಿನ ಕರ್ಮ ಕುರುವಂತಿ ಹಿಂದಿದೆ. ಕರ್ಮ ಫಲಂ ತ್ಯಕ್ತ್ವ ಕರ್ಮ ಕುರುವಂತಿ. ಅವರು ನೈಷ್ಠಿಕೀಂ ಶಾಂತಿ ಮಾಪ್ನೋತಿ. ನೈಷ್ಠಿಕಿ ಶಾಂತಿ ಅಂದ್ರೆ ರಾಯರ ಅರ್ಥ ಬರೀತಾರೆ, ಸ್ವಾಭಾವಿಕವಾದ ಶಾಂತಿ. ನೈಷ್ಠಿಕಿ ಶಬ್ದಕ್ಕರ್ಥ ಏನು? ಸ್ವಾಭಾವಿಕೆ ಅಂತ ಅರ್ಥ. ಏನದು ಸ್ವಾಭಾವಿಕಿ? ಶಾಂತಿ ಅಂದ್ರೆ ಈಗಾಗಲೇ ನಮ್ಗೆ ಹಿಂದೆ ಬಂದಿದೆ. ಶಂ ಅಂದ್ರೆ ಸುಖ, ಅದರ ಅಂತ. ಸುಖದ ತುತ್ತ ತುದಿ. ಸುಖದ ತುತ್ತ ತುದಿ ಅಂದ್ರೆ ಅದು ಮೋಕ್ಷ ಸುಖವನ್ನ ಪಡಿತಾರೆ. ಯಾರು ವಿಹಿತ ಕರ್ಮಾನುಷ್ಠಾನವನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ, ಅಹಂಕಾರ ಮಮಕಾರಗಳು ಇಲ್ಲದೇನೆ ನಾನು ಮಾಡ್ತಾ ಇದ್ದೇನೆ ಎಂಬ ಒಂದು ಗರ್ವ, ಅಹಂಕಾರ ಮಮಕಾರಗಳು ಇಲ್ಲ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ತಾ ಇದ್ದಾನೋ ಅವನು ಮೋಕ್ಷವನ್ನ ಪಡಿತಾನೆ. ಎಂತ ಮೋಕ್ಷ? ನೈಷ್ಠಿಕೀಂ ಶಾಂತಿಂ. ಶಾಂತಿಗೆ ವಿಶೇಷಣ ಅದು. ಶಾಂತಿ ಅಂದ್ರೆ ಮೋಕ್ಷ ಅಂತ ಅರ್ಥ. ಎಂತ ಮೋಕ್ಷ ಅಂದ್ರೆ ನೈಷ್ಠಿಕೀಂ, ಸ್ವಾಭಾವಿಕಿ ಅಂತ ಅರ್ಥ. ಅಂದ್ರೆ ನಮಗೀಗ ನೋಡಿ, ಅನೇಕ ರೀತಿಯಾದ ದುಃಖಗಳಿದ್ದಾವೆ. ಏನೋ ಒಂದು ನೋವಾಗತ್ತೆ, ಏನೋ ಒಂದು ವೇದನೆಗಳಾಗತ್ತೆ, ಅಥವಾ ಕ್ರೋಧ ಉಂಟಾಗತ್ತೆ, ಬೇಸರ ಉಂಟಾಗತ್ತೆ. ಇದೆಲ್ಲ ದೇಹ ಇಂದ್ರಿಯ ಇವುಗಳಿಂದ ನಮಗಾಗುವಂಥದ್ದು. ನೋವು, ನಲಿವು, ಬೇಸರ ಇದೆಲ್ಲವೂ ಕೂಡ ಈ ನಮ್ಮ ದೇಹ ಮತ್ತು ಪ್ರಾಕೃತವಾದ ಇಂದ್ರಿಯಗಳಿಂದ ಆಗುವಂಥದ್ದು. ನಿಜವಾಗಿ ಈ ದೇಹದ ಒಳಗಡೆ ಒಬ್ಬ ಆತ್ಮ ಇದ್ದಾನಲ್ಲ, ಅವನು ಭಗವಂತನ ಪ್ರತಿಬಿಂಬ. ಭಗವಂತ ಹೇಗೆ ಜ್ಞಾನ ಮತ್ತು ಆನಂದ, ಇದು ಭಗವಂತನ ರೂಪವು, ಈ ಆತ್ಮನ ರೂಪವೂ ಕೂಡ, ಜೀವಾತ್ಮನ ಸ್ವರೂಪವೂ ಕೂಡ ಜ್ಞಾನ ಮತ್ತು ಆನಂದ, ಅದೇ ಜೀವಾತ್ಮನ ರೂಪ. ಹಾಗಾಗಿ ಸಹಜವಾದ ಸ್ವಾಭಾವಿಕವಾದಂತಹ ಅವನವನ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂತಹ ಮೋಕ್ಷ ಸುಖವನ್ನ ಪಡೆಯುತ್ತಾರೆ. ಅಲ್ಲಿಗೆ ಯಾರು ಕರ್ಮಯೋಗ ಯುಕ್ತನಾಗ್ತಾನೋ, ಕರ್ಮಯೋಗ ಯುಕ್ತನಾಗಿರತಕ್ಕಂತಹ ವ್ಯಕ್ತಿ ಅವನು ನೈಷ್ಠಿಕೀಂ ಶಾಂತಿ, ಸ್ವಾಭಾವಿಕವಾಗಿರತಕ್ಕಂತಹ ಮೋಕ್ಷ ಸುಖವನ್ನ ಪಡೆಯುತ್ತಾನೆ. ಅಲ್ಲಿಗೆ ಕರ್ಮಯೋಗ ಯುಕ್ತನಾದಂತಹ ವ್ಯಕ್ತಿ ಅಹಂಕಾರ ಮಮಕಾರಗಳನ್ನು ಬಿಟ್ಟವನು, ಕರ್ತೃತ್ವಾಭಿಮಾನ, ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಭಿಮಾನ ಇಲ್ಲ, ಫಲದ ಅಪೇಕ್ಷೆ ಇಲ್ಲ, ಕೇವಲ ವಿಹಿತ ಕರ್ಮಾನುಷ್ಠಾನವನ್ನ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡ್ಕೊಂಡು ಯಾರು ಹೋಗ್ತಾ ಇದ್ದಾನೋ ಅವನಿಗೇನಾಗತ್ತೆ? ಮೋಕ್ಷ ಸುಖ ಸಿಗತ್ತೆ. ಅದೇ ಅಯುಕ್ತನಿಗೆ, ಕರ್ಮಯೋಗ ಯುಕ್ತನಾದಂಥ ವ್ಯಕ್ತಿ ಅಲ್ಲ. ಅಲ್ಲಿಗೆ
ಕರ್ಮಯೋಗವೂ ಇಲ್ಲ, ಸನ್ಯಾಸ ಯೋಗವೂ ಇಲ್ಲ, ಜ್ಞಾನ ಯೋಗವೂ ಇಲ್ಲ, ಭಕ್ತಿ ಯೋಗವೂ ಇಲ್ಲ, ಯಾವುದೇ ಯೋಗ ಇಲ್ಲೇ ಇರತಕ್ಕಂಥ ವ್ಯಕ್ತಿ ಅವನು ಕರ್ಮಕಾರೇಣ ಕರ್ಮ ಮಾಡ್ತಾನೆ. ಅದೇನು ಅವನ ಮನಸ್ಸಿಗೆ ಬಂದಂಗೆ ಕರ್ಮ ಮಾಡ್ತಾನೆ. ಅದರಲ್ಲಿ ಪೂರ್ವಾಪರಗಳು ಯಾವುದು ಸರಿ ಯಾವ್ದು ತಪ್ಪು ಯಾವುದೇ ವಿಚಾರ ವಿಮರ್ಶೆಗಳಿಲ್ಲ. ಶಾಸ್ತ್ರ ಒಪ್ಪುವಂತ ಕೆಲಸ ಮಾಡ್ತಾ ಇದ್ದಾನೋ, ಶಾಸ್ತ್ರ ಒಪ್ಪದ ಕೆಲಸ ಮಾಡ್ತಾ ಇದ್ದಾನೋ, ಯಾವುದೇ ವಿಚಾರ ವಿಮರ್ಶೆಗಳು ಇಲ್ಲದೇನೆ ಕರ್ಮಕಾರೇಣ ಫಲೇ ಸಕ್ತಃ ನಿಬದ್ಧತೆ. ತನಗೆ ಇಷ್ಟ ಬಂದಂತೆ ಕರ್ಮಗಳನ್ನ ಮಾಡಿಕೊಂಡು ಫಲೇ ಸಕ್ತಃ, ಫಲದಲ್ಲಿ ಕೇವಲ ಅವನಿಗಷ್ಟೇ ಫಲದಲ್ಲಿ ಆಸಕ್ತಿ. ನನಗೆ ಈ ಕೆಲಸ ಮಾಡ್ತೀನಿ, ಈ ಫಲ ಸಿಗಬೇಕು, ನನಗೆ ಇಂಥ ಸ್ಥಾನಮಾನ ಬರಬೇಕು, ಇಷ್ಟು ದುಡ್ಡು ಬರಬೇಕು, ಈ ತರ ಏನೇನೋ ಲೌಕಿಕವಾಗಿರ್ತಕ್ಕಂಥ ಫಲಗಳ ಅಪೇಕ್ಷೆ, ಕೇವಲ ಫಲಗಳ ಅಪೇಕ್ಷೆಯನ್ನ ಇಟ್ಟುಕೊಂಡು ಯಾರವನ್ನ ಕರ್ಮ ಮಾಡ್ತಾನೋ ಫಲೇ ಸಕ್ತಃ, ಕರ್ಮ ಫಲಗಳು ಈ ಕೆಲಸಕ್ಕೆ ಇಂಥ ಫಲ ಸಿಗಬೇಕು ಅನ್ನೋ ಬಯಕೆಯನ್ನ ಇಟ್ಟುಕೊಂಡು ಮತ್ತು ನಾನು ಮಾಡ್ತಾ ಇದ್ದೇನೆ ಎಂಬ ಒಂದು ಅಹಂಕಾರ, ಈ ಅಹಂಕಾರಗಳನ್ನ ಇಟ್ಟುಕೊಂಡು ಯಾರು ಕರ್ಮ ಮಾಡ್ತಾನೋ ಅವನು ಬದ್ಧತೆ ಅಲ್ಲ ನಿಬದ್ಧತೆ. ಬದ್ಧತೆ ಅಂದ್ರೆ ಬಂಧನಕ್ಕೊಳಗಾಗ್ತಾನೆ. ಬರೀ ಬದ್ಧತೆ ಅಂತ ಕೃಷ್ಣ ಹೇಳ್ತಾ ಇಲ್ಲ, ನಿಬದ್ಧತೆ, ನಿತರಾಂ ಬದ್ಧತೆ, ಚೆನ್ನಾಗಿ ಬಂಧನಕ್ಕೆ ಒಳಗಾಗ್ತಾನೆ. ಅಂದ್ರೆ ಚೆನ್ನಾಗಿ ಬಂಧನಕ್ಕೆ ಅಂತ ಹೇಳಿದ್ರೆ ಬಂಧನ ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಜೀವಿಗಳು 3 ತರ: ಮುಕ್ತಿ ಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು ಅಂತ. ಅಂದ್ರೆ ಕರ್ಮವನ್ನ ಮಾಡದೇ ಇದ್ದವರು ಅಥವಾ ಪೂರ್ತಿ ಶಾಸ್ತ್ರಕ್ಕೆ ವಿರುದ್ಧವಾದ ಕರ್ಮವನ್ನ ಮಾಡತಕ್ಕಂಥವರು ಅಂಧತಮಸೆಗೆ ಹೋಗ್ತಾರೆ. ಅಹಂಕಾರ ಮಮಕಾರಗಳನ್ನ ಬಿಟ್ಟು ಯೋಗಯುಕ್ತರಾಗಿ ಕರ್ಮವನ್ನ ಮಾಡತಕ್ಕಂಥವ್ರು ಮುಕ್ತಿಗೆ ಹೋಗ್ತಾರೆ. ಆದ್ರೆ ಶಾಸ್ತ್ರವಿಹಿತವಾದ ಕರ್ಮವನ್ನ ಮಾಡ್ತಾರೆ, ಮಾಡಬೇಕಾದ್ರೆ ಅಹಂಕಾರ ಮಮಕಾರ ಇಟ್ಟುಕೊಂಡು ಫಲದ ಅಪೇಕ್ಷೆ ಇಟ್ಟುಕೊಂಡು ಯಾರು ಕರ್ಮ ಮಾಡ್ತಾರೋ ಅವರು ನಿಬದ್ಧತೆ, ನಿತ್ಯ ಸಂಸಾರಿಗಳಾಗಿ ಇದೇ ಜಾಗದಲ್ಲಿ, ಇದೇ ಒಂದು ಭೂಲೋಕದಲ್ಲಿ ಪ್ರಾಣಿಯಾಗಿ, ಪಕ್ಷಿಯಾಗಿ, ಮನುಷ್ಯನಾಗಿ ಬೇರೆ ಬೇರೆ ತರ 84 ಲಕ್ಷ ಯೋನಿಗಳಲ್ಲಿ ನಿರಂತರವಾಗಿ ಆ ಸಂಸಾರ ಚಕ್ರದಲ್ಲಿ ತಿರುಗ್ತಾ ಇರ್ತಾರೆ. ಅವರು ಬಂಧನವನ್ನ ಬಿಡಿಸ್ಕೊಂಡು ಮುಕ್ತಿಯ ಕಡೆಗೆ ಹೋಗೋದೇ ಇಲ್ಲ. ಅದಕ್ಕೆ ಬರೀ ಬದ್ಧತೆ ಅಂತ ಕೃಷ್ಣ ಹೇಳಿದೇನೆ. ನಿತರಾಂ ಬದ್ಧತೆ, ಯೋಗಯುಕ್ತರಾಗದೇನೆ ನಾವು ನಮ್ಮ ಕರ್ಮಗಳನ್ನ ಮಾಡ್ತಾ ಇದ್ರೆ ಬಂಧನಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಇದೆಲ್ಲವನ್ನು ಕೂಡ ನಮ್ಮಲ್ಲಿ ಅಳವಡಿಸಿಕೊಂಡು ನಮ್ಮ ಪಾಲಿನ ಕರ್ತವ್ಯಗಳನ್ನ ದೇವರ ಪೂಜೆ ಎಂಬ ಭಾವನೆಯಿಂದ ಯಾರು ಮಾಡ್ತಾ ಇರ್ತೀವೋ ಅವರು ಮುಕ್ತಿಯ ಕಡೆಗೆ ಹೋಗ್ತೇವೆ. ಇಲ್ಲದೆ ಹೋದ್ರೆ ಫಲಾಪೇಕ್ಷೆಯನ್ನು ಇಟ್ಕೊಂಡು ಫಲೇ ಸಕ್ತರಾಗಿ, ಫಲದ ಅಪೇಕ್ಷೆ, ಇಂಥ ಕೆಲಸದಿಂದ ನನಗೆ ಇಂಥದ್ದು ಸಿಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಗಳನ್ನ, ಬಯಕೆಗಳನ್ನ ಇಟ್ಟುಕೊಂಡು ನಾವು ಕರ್ಮಗಳನ್ನ ಮಾಡ್ತಾ ಇದ್ರೆ ನಿತರಾಂ ಬದ್ಧತೆ, ಸಂಸಾರದ ಬಂಧನದಲ್ಲಿ ಒಳಗಾಗ್ತೇವೆ. ಒಂದು ನಿರಂತರವಾಗಿ ಹುಟ್ಟು ಸಾವುಗಳೆಂಬ ಸಂಸಾರದಲ್ಲಿ ಸಿಕ್ಕಾಕೊಳ್ತೇವೆ ಅಂತ ಒಂದರ್ಥ. ಇನ್ನೊಂದರ್ಥ, ನಾವು ನಮ್ಮ ಲೌಕಿಕ ಜೀವನದಲ್ಲೂ ಅಷ್ಟೇ ಬಯಕೆಗಳು ಇಟ್ಟುಕೊಂಡು ನಾವೇನೋ ಕೆಲಸದಲ್ಲಿ ಪ್ರವೃತ್ತಿ ಮಾಡಿದ್ರೆ ನಾವು ಅಂದುಕೊಂಡದ್ದು ನಮಗಾಗಿಲ್ಲ, ನಾವು ಅಂದುಕೊಂಡಂತೆ ನಮಗೆ ಫಲ ಸಿಕ್ಕಿಲ್ಲ, ಏನಾಗತ್ತೆ? ಬೇಸರವಾಗತ್ತೆ. ಹಾಗಾಗಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡುವಂಥದ್ದಲ್ಲ. ಮತ್ತೇನು, ಆ ಕೆಲಸದ ಬಗ್ಗೆ ಶ್ರದ್ಧೆ, ಆ ಕೆಲಸ ಚೆನ್ನಾಗಾಗ್ಬೇಕು, ಆ ಕೆಲಸವೇ ಒಂದು ದೇವರ ಪೂಜೆ ಎಂಬ ಭಾವನೆಯಿಂದ ಮಾಡಿದಾಗ ನಾವು ಯಾವ ಫಲವನ್ನು ಸಿಗಬೇಕು ಅಂತ ಅನ್ಕೊಂಡಿಲ್ಲ, ದೇವರು ಏನ್ ಕೊಡ್ತಾನೋ ಸಿಕ್ಕಿದ್ದನ್ನು ಅನುಭವಿಸ್ತೇವೆ ಅಷ್ಟೇ. ಹಾಗೇನಾಗತ್ತೆ, ನಮಗೆ ಅದರಲ್ಲೇ ತೃಪ್ತಿ ಇರುತ್ತೆ. ಬೇಸರ, ದುಃಖ, ಮತ್ತೊಬ್ಬರ ಮೇಲೆ ದ್ವೇಷ, ಕೋಪ ಯಾವುದು ಕೂಡ ಹುಟ್ಟೋದಿಲ್ಲ. ಹಾಗಾಗಿ ಇದು ನಮ್ಮ ಪ್ರಾಕ್ಟಿಕಲ್ ಆಗಿ ಜೀವನ ನಡೆಸಲಿ ಕೂಡ ಬಹಳ ಅನುಕೂಲವಾದ ಮಾತು ಕೃಷ್ಣ ಹೇಳ್ತಕ್ಕಂಥದ್ದು. ಯಾವ ಅಪೇಕ್ಷೆಗಳನ್ನು ಇಟ್ಕೊಳ್ಬೇಡಿ. ಆಶಾಹಿ ಪರಮಂ ದುಃಖಂ, ಆಸೆಯೇ ದುಃಖಕ್ಕೆ ಮೂಲ. ನೈರಾಶರ್ಯಂ ಪರಮಂ ಸುಖಂ, ಆಸೆ ಇಲ್ಲದ, ವಿಪರೀತವಾದ ಆಕಾಂಕ್ಷೆಗಳಿಲ್ಲದ ಒಂದು ಬದುಕಿದೆಯಲ್ಲ, ಇದು ಸುಖವಾದ ಬದುಕು. ಹಾಗಾಗಿ ಅನಗತ್ಯವಾದ ಆಕಾಂಕ್ಷೆಗಳನ್ನ ಮನಸ್ಸಿನಲ್ಲಿ ತುಂಬಿಸಿಕೊಳ್ಳಬೇಡಿ. ಯಾಕಂದ್ರೆ ನಾವು ಅಂದುಕೊಂಡಂತೆ ಯಾವುದೂ ಆಗೋದಿಲ್ಲ, ನಮ್ಮ ಕೈಯಲ್ಲಿ ಯಾವುದೂ ಕೂಡ ಇಲ್ಲ. ಆದ್ದರಿಂದ ಫಲಾಪೇಕ್ಷೆಯನ್ನ ಬಿಟ್ಟು ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡ್ತಾ ಹೋಗಿ ಅನ್ನೋದು ಕೃಷ್ಣನ ಉಪದೇಶ. ಯುಕ್ತ ವಿಹಿತ ಕರ್ಮಾನುಷ್ಠಾನವೆಂಬ ಕರ್ಮಯೋಗದಲ್ಲಿ ನಿರತನಾದಂತಹ ಸಾಧಕನು ಕರ್ಮಫಲಂ ತ್ಯಕ್ವ, ಕರ್ಮಗಳ ಫಲವನ್ನು ಬಿಟ್ಟು, ಅಂದ್ರೆ ಫಲದ ಅಪೇಕ್ಷೆಯನ್ನ ಬಿಟ್ಟು, ಫಲದ ಜವಾಬ್ದಾರಿಯನ್ನ ಭಗವಂತನಿಗೆ ಅರ್ಪಿಸಿ. ಹಿಂದೆ ಬಂತಲ್ಲ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಕರ್ಮ ನೀನು ಮಾಡು, ಫಲದ ಜವಾಬ್ದಾರಿ ನನಗೆ ಬಿಡು, ಫಲ ಕೊಡೋದು ನಿನ್ನ ಕರ್ಮಕ್ಕನುಗುಣವಾಗಿ ನಾನು ಫಲ ಕೊಡ್ತೇನೆ, ಕೃಷ್ಣ ಹೇಳಿದ್ದಾನಲ್ವಾ. ಹಾಗೆ ಫಲದ ಅಪೇಕ್ಷೆಯನ್ನ ಬಿಟ್ಟು ಫಲದ ಜವಾಬ್ದಾರಿಯನ್ನ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ, ನೈಷ್ಠಿಕಿ ಅಂದ್ರೆ ಸ್ವಾಭಾವಿಕವಾದಂತಹ ಮತ್ತೆಂದೂ ಮರಳಿ ಬಾರದಂತಹ ಶಾಂತಿ, ಮೋಕ್ಷ ಸುಖವನ್ನು ಆಪ್ನೋತಿ, ಹೊಂದುತ್ತಾನೆ. ಅಯುಕ್ತ ಯೋಗಯುಕ್ತನಲ್ಲದವನು, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಗದಿಂದ ರಹಿತನಾಗಿರ್ತಕ್ಕಂಥ ವ್ಯಕ್ತಿಯು ಕರ್ಮಕಾರೇಣ ತನ್ನಿಚ್ಛೆಗೆ ಅನುಗುಣವಾಗಿ ಕರ್ಮವನ್ನ ಮಾಡುವ ಮೂಲಕವಾಗಿ ಫಲೇ ಕ್ಷುದ್ರವಾದ ಫಲಗಳಲ್ಲಿ
ಸಕ್ತಃ ಆಸಕ್ತಿಯನ್ನು ಹೊಂದಿದವನಾಗಿ ನಿಬದ್ಧತೆ ಚೆನ್ನಾಗಿ ಬಂಧನಕ್ಕೆ ಒಳಗಾಗುತ್ತಾನೆ, ಅಂದ್ರೆ ನಿತ್ಯ ಸಂಸಾರಿಯಾಗಿಯೇ ಇದ್ದು ಬಿಡುತ್ತಾನೆ. ಯುಕ್ತ ಕರ್ಮ ಫಲಂ ತ್ಯಕ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಕೃಷ್ಣಾರ್ಪಣ.